ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದಲ್ಲಿ 90 ಅಂಕಕ್ಕೆ ಬದಲಾಗಿ 46 ಅಂಕ ನೀಡುವ ಮೂಲಕ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಎಡವಟ್ಟು ಮಾಡಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಸರ್ಕಾರಿ ಕೆಪಿಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತೇಜಸ್ವಿ ಅವರ ಅಂಕಪಟ್ಟಿಯಲ್ಲಿ ವಿಜ್ಞಾನ 46 ಅಂಕ ತೆಗೆದಿರುವುದಾಗಿ ದಾಖಲಾಗಿದೆ. ಆದರೆ ನನಗೆ ಇನ್ನೂ ಹೆಚ್ಚು ಅಂಕ ಬರಬೇಕೆಂದು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿ ತರಿಸಿಕೊಂಡಾಗ ಮೌಲ್ಯಮಾಪನದ ಲೋಪ ಕಂಡುಬಂದಿದೆ. ಕನ್ನಡ 120, ಇಂಗ್ಲಿಷ್ 93, ಸಮಾಜ 85, ಗಣಿತ 82, ಹಿಂದಿ 91 ಅಂಕ ಬಂದಿದ್ದು ವಿಜ್ಞಾನದಲ್ಲಿ ಕೇವಲ 46 ಅಂಕ ಬಂದಿದೆ. ಇದನ್ನು ನೋಡಿದ ತೇಜಸ್ವಿನಿ ಅವರ ತಾಯಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರೊಂದಿಗೆ ಚರ್ಚಿಸಿ ಪತ್ರಿಕೆ ಸ್ಕ್ಯಾನ್ ಕಾಪಿ ತರಿಸಲು ನಿರ್ಧರಿಸಿದ್ದಾರೆ. ಏಪ್ರಿಲ್ 28ರಂದು ಉತ್ತರ ಪತ್ರಿಕೆಯ ಪ್ರತಿ ಲಭ್ಯವಾಗಿದ್ದು ಇದರಲ್ಲಿ ವಿಜ್ಞಾನದ 3 ವಿಭಾಗದ ಅಂಕಗಳ ಬದಲಾಗಿ 1 ವಿಭಾಗದ 26 ಅಂಕ ಮಾತ್ರ ಪಟ್ಟಿಯಲ್ಲಿ ನಮೂದಿಸಿರುವುದು ಕಂಡುಬಂದಿದ್ದು ಇದರಿಂದಾಗಿ ವಿಜ್ಞಾನದಲ್ಲಿ ಒಟ್ಟು 44 ಅಂಕ ಕಡಿಮೆಯಾಗಿದ್ದು ಹಿಂದಿ ಪತ್ರಿಕೆಯಲ್ಲಿ 5 ಅಂಕದ 2 ಪ್ರಶ್ನೆಗಳಿಗೆ ಮೌಲ್ಯಮಾಪನ ಮಾಡದಿರುವುದು ಮೌಲ್ಯಮಾಪಕರ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ತೇಜಸ್ವಿನಿಗೆ ವಿಜ್ಞಾನದಲ್ಲಿ 90 ಅಂಕದ ಬದಲಾಗಿ 46 ಅಂಕ ಹಾಗೂ ಹಿಂದಿಯಲ್ಲಿ 2 ಪ್ರಶ್ನೆಗಳ ಮೌಲ್ಯಮಾಪನ ನಡೆಸಿ ಒಟ್ಟು ಫಲಿತಾಂಶ 91% ಅಂಕ ಬರುವಂತೆ ನ್ಯಾಯ ದೊರಕಿಸಿಕೊಡುವಂತೆ ತೇಜಸ್ವಿನಿ ಮನವಿ ಮಾಡಿದ್ದಾಳೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ನಂದು ಸೈನ್ಸ್ 90 ಮಾರ್ಕ್ಸ್ ಬರಬೇಕಿತ್ತು, 46 ಮಾರ್ಕ್ಸ್ ಕೊಟ್ಟಿದ್ದಾರೆ. ನಂಗೆ 90 ಮಾರ್ಕ್ಸ್ ಬರೋ ಥರ ಆಸೆ ಕೊಟ್ಟಿದ್ದಾರೆ. ಅಂದರೆ ಬಯಾಲಜಿಗೆ ಮಾತ್ರ ಕೌಂಟ್ ಮಾಡ್ಕೊಂಡು ಅಲ್ಲಿ ಹಾಕಿದ್ದಾರೆ 26 ಅಂತ. ಕೆಮಿಸ್ಟ್ರಿ ಫಿಸಿಕ್ಸ್ ಮಾಡಿದ್ದಾರೆ ಸರ್, ಅಂದರೆ ಅದ್ರ ಮಾರ್ಕ್ಸ್ ಟೋಟಲಲ್ಲಿ ತಾಂಡಿಲ್ಲ, ಅದು 26 ಮಾತ್ರ ಕೊಟ್ಟಿದ್ದಾರೆ. ಈಗ ಅದನ್ನು ಸರಿಪಡಿಸ್ಕೊಳ್ಬೇಕು. ನಾನು ಚಿಲಾರಂದ ಸಂತೆಬೆನ್ನೂರು ವಾಸಿ. ನನ್ನ ಮಗಳು ತೇಜಸ್ವಿನಿ SSJP ಸಂತೆಬೆನ್ನೂರು ಹೈಸ್ಕೂಲಲ್ಲಿ ಓದ್ತಾ ಇದ್ಲು, ಓದ್ತಾ ಇದ್ಲು. ಇವ್ರದ್ದು SSLC ರಿಸಲ್ಟ್ ಒಳಗೆ ಸೈನ್ಸ್ ಮಾರ್ಕ್ಸ್ ಬಂದುಬಿಟ್ಟು ಬರೀ 46 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ. ಇವರು ಟೋಟಲ್ ಇವರು ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗೇ ಸ್ಕೋರ್ ಮಾಡಿದ್ದಾಳೆ. ಸೈನ್ಸಲ್ಲಿ ನಮಗೆ ಸ್ವಲ್ಪ 46 ಮಾರ್ಕ್ಸ್ ಬರೋಕ್ಕೆ ಡೌಟ್ ಬಂತು. ಮತ್ತು ಇವರ ಸೈನ್ಸ್ ಟೀಚರು ಮತ್ತು ಇವರ ಒಂದು HM ಸಾರು, PP ಸಾರು ಅವರು ನಮಗೆ ಒಂದು ಗೈಡ್ಲೈನ್ಸ್ ಕೊಟ್ಟರು. ಅದೇನು ಆನ್ಸರ್ ಶೀಟು ಸ್ಕ್ಯಾನ್ ತರಿಸ್ಕೊಂಡ್ರಿ, ಅದು ನೋಡಿರಿ, ಅದಾದಮೇಲೆ ಮುಂದಿಂದೇನೋ ಪ್ರೋಸೆಸ್ ಮಾಡೋದಕ್ಕೆ ಹೇಳಿದೆ. ಅದಕ್ಕೆ ನಾವು ಟೆಸ್ಟಲ್ಲಿ ಪೇಪರ್ದಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬೇರೆ ಬೇರೆ ಕೌಂಟಲ್ಲಿತ್ತು. ಬಯಾಲಜಿ ಮಾತ್ರ 26 ಕೌಂಟ್ ಮಾಡಿದ್ದಾರೆ. ಇನ್ನು ಫಿಸಿಕ್ಸು, ಕೆಮಿಸ್ಟ್ರಿ 21, 23 ಟೋಟಲ್ 44 ಮಾರ್ಕ್ಸು ಈ ಸಬ್ಜೆಕ್ಟಲ್ಲಿ ಕೌಂಟ್ ಆಗಿರಲಿಲ್ಲ. ಇದು ನಮ್ಗೆ ಗೊತ್ತಾಯಿತು. ಹಂಗಾಗ್ಬಿಟ್ಟು ನಾವು ಈಗ ರಿವ್ಯಾಲ್ಯೂಷನ್ ರೀಕೌಂಟ್ ಆಗ್ತಾಯಿದ್ದೀವಿ. ನಮಗೆ ಈ ಒಂದು 44 ಮಾರ್ಕ್ಸ್ ಏನು ಕಡಿಮೆ ಬಂದಿದ್ದಾವೆ ಅದು ನನ್ನ ಮಗಳಿಗೆ ಸೇರಿಸ್ಬಿಟ್ಟು ನನ್ನ ಮಗಳಿಗೆ ಒಳ್ಳೆಯದಾಗತ್ತೆ ಸಾಕು. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ನಂದು ಸೈನ್ಸ್ 90 ಮಾರ್ಕ್ಸ್ ಬರಬೇಕಿತ್ತು, 46 ಮಾರ್ಕ್ಸ್ ಕೊಟ್ಟಿದ್ದಾರೆ. ನಂಗೆ 90 ಮಾರ್ಕ್ಸ್ ಬರೋ ಥರ ಆಸೆ ಕೊಟ್ಟಿದ್ದಾರೆ. ಅಂದರೆ ಬಯಾಲಜಿಗೆ ಮಾತ್ರ ಕೌಂಟ್ ಮಾಡ್ಕೊಂಡು ಅಲ್ಲಿ ಹಾಕಿದ್ದಾರೆ 26 ಅಂತ. ಕೆಮಿಸ್ಟ್ರಿ ಫಿಸಿಕ್ಸ್ ಮಾಡಿದ್ದಾರೆ ಸರ್, ಅಂದರೆ ಅದ್ರ ಮಾರ್ಕ್ಸ್ ಟೋಟಲಲ್ಲಿ ತಾಂಡಿಲ್ಲ, ಅದು 26 ಮಾತ್ರ ಕೊಟ್ಟಿದ್ದಾರೆ. ಈಗ ಅದನ್ನು ಸರಿಪಡಿಸ್ಕೊಳ್ಬೇಕು. ನಾನು ಚಿಲಾರಂದ ಸಂತೆಬೆನ್ನೂರು ವಾಸಿ. ನನ್ನ ಮಗಳು ತೇಜಸ್ವಿನಿ SSJP ಸಂತೆಬೆನ್ನೂರು ಹೈಸ್ಕೂಲಲ್ಲಿ ಓದ್ತಾ ಇದ್ಲು, ಓದ್ತಾ ಇದ್ಲು. ಇವ್ರದ್ದು SSLC ರಿಸಲ್ಟ್ ಒಳಗೆ ಸೈನ್ಸ್ ಮಾರ್ಕ್ಸ್ ಬಂದುಬಿಟ್ಟು ಬರೀ 46 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ. ಇವ್ರದ್ದು ಟೋಟಲ್